ಎಲ್ಲರೂ ಶೋಕತಪ್ತರಾಗಿರುವಂತಹ ಒಂದು ದಿವಸ ಅಂತ ಹೇಳಬೇಕಾಗಿದೆ. ಇವತ್ತು ಈ ರಾಜ್ಯ ಕಂಡಂತ ಒಬ್ಬ ಹಿರಿಯ ನೇರ ನಡೆನುಡಿಯ ಒಬ್ಬ ನಿಷ್ಠುರವಾದಿಂತನೂ ಕೂಡ ಹೇಳ್ಬಹುದು. ಸದಾ ಬಡ ಜನತೆಯೊಂದಿಗೆ ಇದ್ದು ಸಮಸ್ತ ಹಿಂದುಳಿದ ವರ್ಗಕ್ಕೆ ನಾಯಕರಂತ ನಾವು ಹೇಳ್ಬೋದು. ಇದ್ದಂತ ಒಂದು ನಾಯಕರವರ ಒಂದು ಹಠಾತ್ ಅಗಲುವಿಕೆ ಒಂದು 3-4 ತಿಂಗಳಿಂದ ಸ್ವಲ್ಪ ಅಸ್ವಸ್ಥರಾಗಿದ್ರು. ಆದ್ರೆ ಬಹುಶಃ ಈ ಜಿಲ್ಲೆ ಜನಗಳು ಖಂಡಿತವಾಗ್ಲೂ ನಿರೀಕ್ಷಿಸಿದ್ರು ಆದಷ್ಟು ಬೇಗ ಗುಣಮುಖರಾಗಿ ಬರ್ತೇವೆ ಅಂತ ಒಂದು ಸಮಯದಲ್ಲಿ ಇವರ ಒಂದು ಹಠಾತ್ ನಿಧನದ ವಾರ್ತೆ ಕೇಳಿ ಎಲ್ಲರೂ ದಿಗ್ಭ್ರಮೆಗೊಂಡಿದ್ದಾರೆ. ಆದ್ರೆ ಮನುಷ್ಯ ಹುಟ್ಟಿದ ನಂತರ ಸಾವು ಅನ್ನೋದು ಅನಿವಾರ್ಯ ಇದ್ದೇ ಇರುತ್ತೆ. ಇವತ್ತು ಬಹುಶಃ ಅವರ ಒಂದು ವ್ಯಕ್ತಿತ್ವ ಈ ರಾಜ್ಯಕ್ಕೆ ನಿಜವಾಗ್ಲೂ ಒಂದು ಮಾದರಿಯಾಗುವಂತ ವ್ಯಕ್ತಿತ್ವ ಅವರದ್ದಾಗಿತ್ತು. ಸದಾ ಜನರಿಗೆ ಯಾವುದೇ ರೀತಿಯಲ್ಲಿ ಒಂದು ಜನರ ಪರವಾಗಿ ಜನರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡಿದ್ದಂತ ಒಬ್ಬ ಹಿರಿಯ ನಾಯಕರು. ಬಹುಶಃ ಇವರನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಹೊತ್ತಿನಲ್ಲಿ ಇವತ್ತು ಎಲ್ಲರೂ ದುಃಖತಪ್ತರಾಗಿದ್ದೇವೆ. ಈ ಹೊತ್ತಿನಲ್ಲಿ ಏನು ಮಾತನಾಡ್ಲಿಕ್ಕೆ ಉಳಿದಿಲ್ಲ. ಬಹುಶಃ ನಮ್ಮೆಲ್ಲರ ಕಿರಿಯರ ಒಂದು ನಮಗೆ ಇವರ ಮಾರ್ಗದರ್ಶನ ಹಿಂದಿನಿಂದಲೂ ಇತ್ತು. ನಾವು ಇವರು ಮಾಡ್ತಿದ್ದಂಥ ಒಳ್ಳೆ ಸೇವೆಗಳನ್ನು ಮುಂದುವರಿಸಿಕೊಂಡು ಹೋದ್ರೆ ಬಹುಶಃ ಅದು ಅವರಿಗೆ ಕೊಡುವಂತ ದೊಡ್ಡ ಶ್ರದ್ಧಾಂಜಲಿ ಅನ್ನುವಂತ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಖಂಡಿತವಾಗ್ಲೂ ಅವರು ಯಾವ ಇದರಲ್ಲಿ ನಮಗೆ ಮುನ್ನುಡಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಹಾಗೆ ಅವರ ಈ ಒಂದು ಹಠಾತ್ ಅಗಲುವಿಕೆಯಿಂದಾಗಿ ಅವರ ಒಂದು ಕುಟುಂಬದವರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ಅವರ ಒಂದು ಈ ನಿಧನದ ಒಂದು ಇದನ್ನು ಭರಿಸುವಂತ ಶಕ್ತಿ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ನಾನು ಪರಮಾತ್ಮನಲ್ಲಿ ಬೇಡಿಕೊಳ್ತೇನೆ.